ಹಲೋ ಎವ್ರಿವನ್, ವೆಲ್ಕಮ್ ಟು ಆತ್ವಾ ಅಕಾಡೆಮಿ. ಈ ಒಂದು ಸೀರೀಸ್ನ ಏನಕ್ಕೆ ತರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಲ್ರಿಗೂ ಗೊತ್ತಿದೆ ಮೇ ಅಲ್ಲಿ ನಮಗೆ UPSC ಎಕ್ಸಾಮ್ ಇದೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಆಲ್ರೆಡಿ ಏಪ್ರಿಲ್ ಆಗಿರೋದ್ರಿಂದ ನಮಗೆ ಮೇ ಅಲ್ಲಿ ಬರ್ತಿರುವಂತಹ ಪ್ರಿಲಿಮ್ಸ್ಗೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪಿಂದ ಏನೆಲ್ಲ ಕರೆಂಟ್ ಅಫೇರ್ಸನ್ನು UPSCಯಲ್ಲಿ ಕೇಳ್ಬೋದು ಅಂತ ಹೇಳಿಬಿಟ್ಟು ಐ ಹೀಲ್ಡಿಂಗ್ ಏರಿಯಾಸ್ನ ಅಥವಾ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಟ್ ಎಕ್ಸಾಮಲ್ಲಿ ನಮಗೆ ಆನ್ಸರ್ನ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಮೊದಲನೆಯ ಟಾಪಿಕ್ ಆಗಿ ಗ್ರೇ ಝೋನ್ ವಾರ್ಫೇರ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಕಂಟೆಕ್ಸ್ಟ್ ನೋಡೋಣ, ಯಾಕೆ ನ್ಯೂಸಲ್ಲಿದೆ ಅಂತ ಹೇಳಿಬಿಟ್ಟು. 2024ರಲ್ಲಿ ರೈಸಿನಾ ಡಯಲಾಗ್ ಅಂತ ಹೇಳಿಬಿಟ್ಟು ಡೆಲ್ಲಿಯಲ್ಲಿ ನಡೆಯುತ್ತೆ. ಸೊ ಆ ಟೈಮಲ್ಲಿ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಏನಂತ ಹೇಳಿದ್ದಾರೆ, ಗ್ರೇ ಝೋನ್ ವಾರ್ಫೇರ್ಗಳು ಇತ್ತೀಚೆಗೆ ಮಾಡರ್ನ್ ವಾರ್ಫೇರ್ ಅಲ್ಲಿ ಹೆಚ್ಚಾಗ್ತಿದೆ, ಎಮರ್ಜೆನ್ಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾಗಿ ಗ್ರೇ ಝೋನ್ ವಾರ್ಫೇರ್ ಅಂದ್ರೆ ಏನು ಅಂತ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತಿಳ್ಕೊಳ್ಳೋದು ಮುಖ್ಯ ಆಗತ್ತೆ. ಗ್ರೇ ಝೋನ್ ವಾರ್ಫೇರು ಒಂದು ಸ್ಟ್ರಾಟಜಿಕ್ ಅಪ್ರೋಚ್. ಇದರಲ್ಲಿ ಅಗ್ರೆಸರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕನ್ವೆನ್ಷನಲ್ ಮತ್ತೆ ನಾನ್ ಕನ್ವೆನ್ಷನಲ್ ಸ್ಟ್ರಾಟಜಿಯನ್ನ ಎಂಪ್ಲಾಯ್ ಮಾಡ್ತಾರೆ. ಸೊ ಯಾತಕ್ಕೋಸ್ಕರ ಅಡ್ವರ್ಸರೀಸ್ ಇರ್ತಾರಲ್ವಾ, ಅವರನ್ನ ಹಾರ್ಮ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಕಂಪ್ಲೀಟ್ ಮಿಲಿಟರಿ ರೆಸ್ಪಾನ್ಸಸ್ನ ಟ್ರಿಗರ್ ಮಾಡಲ್ಲ, ಇವರು ಟ್ರಿಗರ್ ಮಾಡ್ದೇನೆ ಏನ್ ಮಾಡ್ತಾರೆ, ಅಟ್ಯಾಕ್ ಅನ್ನ ಮಾಡ್ತಾರೆ. ಸೊ ಡೈರೆಕ್ಟ್ ಆಗಿ ವಾರ್ಫೇರ್ಸ್ಗಳನ್ನ ಯೂಸ್ ಮಾಡೋದ್ರ ಬದಲು ಸೈಬರ್ ಅಟ್ಯಾಕ್ಸ್ಗಳಾಗ್ಬೋದು ಅಥವಾ ಎಕನಾಮಿಕ್ ಕೊಹೆರೇಷನ್ ಆಗಿರ್ಬೋದು ಅಥವಾ ಡಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ಸ್ಗಳಾಗಿರ್ಬೋದು ಅಥವಾ ಪ್ರಾಕ್ಸಿ ಫೋರ್ಸಸ್ ಆಗಿರ್ಬೋದು, ಈ ರೀತಿ ಮೆಥಡ್ಸ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಇದನ್ನ ನಾವು ಗ್ರೇ ಝೋನ್ ವಾರ್ಫೇರ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟು ಕಾಮನ್ ಪ್ಲೆಡ್ಜ್ ಇನಿಷಿಯೇಟಿವ್. ನಾವು ಎಕ್ಸಾಮಲ್ಲಿ ಕಾಮನ್ ಪ್ಲೆಡ್ಜ್ ಇನಿಷಿಯೇಟಿವ್ ಬಗ್ಗೆ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ರೀಸೆಂಟಾಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಈ ಒಂದು ಕಾಮನ್ ಪ್ಲೆಡ್ಜ್ನ ವಿಮೆನ್ಸ್ಗೋಸ್ಕರ ಎಸ್ಟಾಬ್ಲಿಷ್ ಮಾಡಿದೆ. ಇದನ್ನ ಸೆಕ್ರೆಟರಿ ಜನರಲ್ಸ್ ಕಾಮನ್ ಪ್ಲೆಡ್ಜ್ ಆನ್ ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಪೀಸ್ ಅಂಡ್ ಪ್ರೋಗ್ರೆಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಇಲ್ಲಿ ಮೆನ್ಷನ್ ಮಾಡಿದ್ದೀವಿ, ಅದನ್ನ ನೋಡ್ಕೊಳ್ಳಿ. ಮೇನ್ ಅಜೆಂಡಾ ಏನು ಈ ಒಂದು ಪ್ರೋಗ್ರಾಮ್ಗೆ ಅಥವಾ ಈ ಒಂದು ಇನಿಷಿಯೇಟಿವ್ಗೆ ಅಂತ ಹೇಳಿದ್ರೆ, ನಾವೊಂದು ಪೀಸ್ಫುಲ್ ವರ್ಲ್ಡ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ವಿಮೆನ್ ಪಾರ್ಟಿಸಿಪೇಷನ್ ಅಥವಾ ವಿಮೆನ್ ಸ್ಟ್ರೆಂಥನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕಾಮನ್ ಪ್ಲೆಡ್ಜ್ ಇನಿಷಿಯೇಟಿವ್ಸ್ನ UN ಇತ್ತೀಚೆಗೆ ತಗೊಂಡ್ಬಂದಿದೆ. ಇದನ್ನ ಯಾವೊಂದು ಲೈನಲ್ಲಿ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ, ರೆಸಲ್ಯೂಷನ್ 1325 ಆನ್ ವಿಮೆನ್ ಪೀಸ್ ಅಂಡ್ ಸೆಕ್ಯೂರಿಟಿಯ ಲೈನಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಲಾಗಿದೆ. 2024ರ ಬ್ರಿಕ್ಸ್ ಸಮಿತಿ, ಎಲ್ರಿಗೂ ಗೊತ್ತಿದೆ ಬ್ರಿಕ್ಸ್ ಅಂತಂದ್ರೆ ಏನು ಅಂತ. ಸೊ ಅದನ್ನು ಕೂಡ ನೋಡ್ಕೊಳ್ಳೋಣ. 16ನೆಯ ಬ್ರಿಕ್ಸ್ ಸಮಿತ್ತು ಕಾಜ್ನಾ ರಷ್ಯಾದಲ್ಲಿ ನಡೆದಿದೆ. ಸೊ ಇದನ್ನ ಕಾಜ್ನಾ ಸಮಿತ್ ಅಥವಾ ಕಾಜ್ನಾ ಡಿಕ್ಲರೇಷನ್ ಅಂತಾನೆ ಕರೆಯಲಾಗ್ತಿದೆ. ಇದು ಯಾವುದ್ರ ಮೇಲೆ ಫೋಕಸ್ ಮಾಡ್ತಿದೆ ಅಂತ ಹೇಳಿದ್ರೆ, ಸ್ಟ್ರೆಂಥನಿಂಗ್ ಮಲ್ಟಿಲ್ಯಾಟ್ರಲಿಸಮ್ ಫಾರ್ ಜಸ್ಟ್ ಗ್ಲೋಬಲ್ ಡೆವಲಪ್ಮೆಂಟ್ ಅಂಡ್ ಸೆಕ್ಯೂರಿಟಿ. ಥೀಮ್ ಬಂದ್ಬಿಟ್ಟು ಇದು. ಸೊ ಗ್ಲೋಬಲ್ ಡೆವಲಪ್ಮೆಂಟ್ ಮತ್ತೆ ಸೆಕ್ಯೂರಿಟಿ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಕೂಡ ಅದನ್ನ ಸ್ಟ್ರೆಂಥನಿಂಗ್ ಮಾಡಬೇಕು ಅಂತ ಹೇಳೋದು ಇಲ್ಲಿಯ ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಬ್ರಿಕ್ಸ್ ಸಮಿತ್ತಲ್ಲಿ ಇಂಡಿಯಾ ಮತ್ತೆ ಚೀನಾ ಕಾಜ್ನಾದಲ್ಲಿ ಒಂದಷ್ಟು ಅಗ್ರಿಮೆಂಟ್ಸ್ಗಳನ್ನ ಮಾಡ್ಕೊಂಡಿದೆ. ಅದನ್ನು ಕೂಡ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಮೊದಲನೆಯ ಅಗ್ರಿಮೆಂಟ್ ಬಂದ್ಬಿಟ್ಟು, ನಮ್ಮ ಚೀನಾ ಮತ್ತೆ ಭಾರತದ ನಡುವೆ ಏನು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆಯಲ್ವಾ, ಅಲ್ಲಿ ಪ್ಯಾಟ್ರೋಲಿಂಗ್ ಅರೇಂಜ್ಮೆಂಟ್ಸ್ನ ಮಾಡ್ಕೊಬೇಕು, ಟೆನ್ಷನ್ನ ರೆಡ್ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಸಮಿತ್ತಲ್ಲಿ ಅಗ್ರಿಮೆಂಟ್ನ ಮಾಡ್ಕೊಂಡಿವೆ. ಕಾಜ್ನಾ ಡಿಕ್ಲರೇಷನ್ ಅಟ್ ದ ಎಂಡ್ ಆಫ್ ದ ಬ್ರಿಕ್ಸ್ ಸಮಿತ್, ಕಾಜ್ನಾ ಡಿಕ್ಲರೇಷನ್ ಅಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್, ಸವೇರಿಯನ್ ಇಕ್ವಾಲಿಟಿ ಮತ್ತೆ ಇಂಟರ್ನ್ಯಾಷನಲ್ ಆರ್ಡರ್ಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಅನ್ನೋ ಸ್ಟ್ರಾಟಜಿಯನ್ನ ತಗೊಂಡ್ಬಂದಿದ್ದಾರೆ. ಅದಷ್ಟೇ ಅಲ್ಲ, ಇನ್ನೊಂದಷ್ಟು ಔಟ್ಕಮ್ಸ್ಗಳನ್ನ, ಬ್ರಿಕ್ಸ್ ಔಟ್ಕಮ್ಸ್ಗಳನ್ನ ನೋಡ್ಕೊಂಡ್ರೆ ಬ್ರಿಕ್ಸ್ ಲೆಡ್ ಪೇಮೆಂಟ್ ಸಿಸ್ಟಮ್ನ ತಗೊಂಡ್ಬರ್ಬೇಕು, ಸ್ವಿಫ್ಟ್ನ ಕೌಂಟರ್ ಮಾಡೋದಕ್ಕೋಸ್ಕರ ಅಂತ. ನೆಕ್ಸ್ಟ್ ಬ್ರಿಕ್ಸ್ ಗ್ರೈನ್ ಎಕ್ಸ್ಚೇಂಜ್ ಅನ್ನ ತಗೊಂಡ್ಬರ್ಬೇಕು, ಇನ್ಶೂರೆನ್ಸ್ ಕಂಪನೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅದಕ್ಕೋಸ್ಕರ, ಅಂಡ್ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ವ್ಯಾಕ್ಸಿನ್ ಸೆಂಟರ್ಸ್ಗಳನ್ನ ತಗೊಂಡ್ಬರ್ಬೇಕು. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಭಾರತವೇ ಎಸ್ಟಾಬ್ಲಿಷ್ ಮಾಡಿರೋದು. ಇದನ್ನ ಯಾವಾಗ ಟೈಗರ್ದು ಸರ್ವೆ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ವಿ ಅಲ್ವಾ, ಅವಾಗ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ನ ತಗೊಂಡ್ಬಂದಿದೆ. ಸೊ
ಇದನ್ನು ಕೂಡ ರೆಕಗ್ನೈಸ್ ಮಾಡಿ ಟೈಗರ್ ಕನ್ಸರ್ವೇಷನ್ ಎಫರ್ಟ್ಸ್ ಗಳನ್ನ ತಗೊಂಡ್ಬರ್ಬೇಕು. ನೆಕ್ಸ್ಟ್ ಬ್ರಿಕ್ಸ್ ಪಾರ್ಟ್ನರ್ ಕಂಟ್ರೀಸ್ ಜೊತೆ ಬಾರ್ಡರ್ ಗ್ಲೋಬಲ್ ಕೊಲಾಬರೇಷನ್ಸ್ ಗಳನ್ನ ಲಾಂಚ್ ಮಾಡಬೇಕು ಅಂತ ಈ ಒಂದು ಕಾಜ್ನಾ ಡಿಕ್ಲರೇಷನ್ಸ್ ಮೇನ್ ಔಟ್ಕಮ್. ಸೊ ಬ್ರಿಕ್ಸ್ ಅಂದ್ರೆ ಏನು? ಬ್ರಿಕ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಇಷ್ಟು ಕಂಟ್ರೀಸ್ ಗಳನ್ನ ಒಳಗೊಂಡಿರುವಂತಹ ಒಂದು ಆರ್ಗನೈಸೇಷನ್ಸ್. 5i ಅಲಯನ್ಸ್. 5i ಅಲಯನ್ಸ್ ಅಂತ ಹೇಳಿದ್ರೆ ಇದೊಂದು ಇಂಟೆಲಿಜೆನ್ಸ್ ಅಲಯನ್ಸ್. ಸೊ ಯಾವ ದೇಶನ ಇದು ಇನ್ಕ್ಲೂಡ್ ಮಾಡಿದೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲೆಂಡ್, ಯುನೈಟೆಡ್ ಕಿಂಗ್ಡಮ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಕಂಟ್ರೀಸ್ಗಳು ನೆನಪಿರ್ಬೇಕಾಗತ್ತೆ, ಬಿಕಾಸ್ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಈ 5i ಅಲಯನ್ಸ್ ನ ಆರಿಜಿನ್ ಅಥವಾ ಬೇಸ್ ನಾವು ನೋಡ್ಕೊಂಡ್ರೆ World War II ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಆಗ ವಾರ್ ಟೈಮ್ ಆಗ್ತಿರತ್ತಲ್ವಾ, ಆವಾಗ US ಮತ್ತೆ UK ಎರಡೂ ಸೇರ್ಬಿಟ್ಟು ಈ ಒಂದು ಇಂಟೆಲಿಜೆನ್ಸ್ನ ಅಂದರೆ ಯಾವುದಾದ್ರೂ ವಿಷಯಗಳಿದ್ರೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಗ್ರಿಮೆಂಟನ್ನು ಮಾಡ್ಕೊಳ್ತವೆ. ಸೊ ಅದಾದಮೇಲೆ 5 ಮೇಜರ್ ಇಂಗ್ಲಿಷ್ ಸ್ಪೀಕಿಂಗ್ ಡೆಮೋಕ್ರಸೀಸ್ಗಳು ಬಂದುಬಿಟ್ಟು ಜಾಯಿನ್ ಆಗಿ 5i ಅಲಯನ್ಸ್ ಅಂತ ಹೇಳಿಬಿಟ್ಟು ಫಾರ್ಮ್ ಮಾಡ್ತವೆ. ಸೊ ಕೆನಡಾ 1948ರಲ್ಲಿ ಜಾಯಿನ್ ಆಗುತ್ತೆ, ಆಸ್ಟ್ರೇಲಿಯಾ 1956ರಲ್ಲಿ ಜಾಯಿನ್ ಆಗುತ್ತೆ, ನ್ಯೂಜಿಲೆಂಡ್ ಬಂದ್ಬಿಟ್ಟು 1956ರಲ್ಲಿ ಜಾಯಿನ್ ಆಗುತ್ತೆ. ಸೊ ಈ 5 ಕಂಟ್ರೀಸ್ಗಳು ಸೇರ್ಬಿಟ್ಟು 5i ಅಲಯನ್ಸ್ ಅಂತ ಹೇಳ್ಬಿಟ್ಟು ಫಾರ್ಮ್ ಆಯಿತು. ಇದಕ್ಕಿಂತ ಮುಂಚೆ US UK ಎರಡು ಕೂಡ ಸೈನ್ ಮಾಡ್ಕೊಳ್ತವಲ್ವಾ, ಅವಾಗ ಯಾವುದ್ರ ಥ್ರೂ ಸೈನ್ ಮಾಡ್ಕೋತವೆ World War II ಕೌಂಟರ್ ಮಾಡೋದಕ್ಕೆ ಅಂದರೆ ರಿಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಅಟ್ಲಾಂಟಿಕ್ ಚಾರ್ಟರ್ನ ಮೂಲಕ ಸೈನ್ ಮಾಡ್ಕೊಳ್ತವೆ. ಸೊ ಆ ಅಗ್ರಿಮೆಂಟ್ಗೆ ಇರುವಂತಹ ಹೆಸರು ಬಂದ್ಬಿಟ್ಟು ಉಕುಸಾ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಇದು ಯಾವುದರ ಮೇಲೆ ವರ್ಕ್ ಆಗುತ್ತೆ? 5i ಅಲಯನ್ಸ್ಗಳದ್ದು ಮೇನ್ ಫೀಚರ್ ಏನು ಅಂತ ಹೇಳಿದ್ರೆ ಗ್ಲೋಬಲ್ ಸೆಕ್ಯೂರಿಟಿಯನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಇಂಟೆಲಿಜೆನ್ಸ್ ರಿಸೋರ್ಸಸ್ಗಳನ್ನ ಯೂಸ್ ಮಾಡಿಬಿಟ್ಟು, ಅದೇ ರೀತಿ ಕೌಂಟರ್ ಟೆರರಿಸಮ್ನ ಫೋಕಸ್ ಮಾಡೋದು, ಮತ್ತೆ ಸೈಬರ್ ಥ್ರೆಟ್ಸ್ಗಳು, ಸೊ ಇಂಟೆಲಿಜೆನ್ಸ್ಗಳನ್ನ ಶೇರ್ ಮಾಡೋದ್ರಿಂದ, ರಿಸೋರ್ಸಸ್ಸು ಮತ್ತು ಇಂಟೆಲಿಜೆನ್ಸ್ನ ಶೇರ್ ಮಾಡೋದ್ರಿಂದ ಡ್ಯೂಪ್ಲಿಕೇಶನ್ ಆಗೋದನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಫೋಕಸಿಂಗ್ ಏರಿಯಾಸ್ಗಳನ್ನ ನೋಡಿದ್ರೆ ಸಿಗ್ನಲ್ ಇಂಟೆಲಿಜೆನ್ಸ್ ಮತ್ತು ಸರ್ವಿಲೆನ್ಸ್ ಸಿಸ್ಟಮ್ಸ್, ಡಿವಿಷನ್ ಆಫ್ ಟಾಸ್ಕ್, ಜಾಯಿಂಟ್ ಆಪರೇಷನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಇದ್ರ ಮೇಲೆ 5i ಅಲಯನ್ಸ್ಗಳು ವರ್ಕ್ ಮಾಡುತ್ತೆ. ಈಸ್ಟ್ ಏಷ್ಯಾ ಸಮಿಟ್ 19th ಈಸ್ಟ್ ಏಷ್ಯಾ ಸಮಿಟ್ ಅಕ್ಟೋಬರ್ 2024ರಲ್ಲಿ ನಡೆಯುತ್ತೆ. ಅದಕ್ಕೆ ನಮ್ಮ ಭಾರತದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಅಟೆಂಡ್ ಆಗಿರ್ತಾರೆ. ಸೊ ಇಲ್ಲಿ ಅಟೆಂಡ್ ಆಗೋದ್ರಿಂದ ನಮಗೆ ಈಸ್ಟ್ ಏಷ್ಯನ್ ಸಮಿಟ್ ಅಲ್ಲಿ ಕ್ವಶನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿ ನಡೆದಿದ್ದು ಈ ಒಂದು ಈಸ್ಟ್ ಏಷ್ಯನ್ ಸಮಿಟ್ ಅಂತ ಹೇಳಿದ್ರೆ ಲಾವೋ PDR ಅಲ್ಲಿ ನಡೆದಿದ್ದು. ಸೊ ಈಸ್ಟ್ ಏಷ್ಯಾ ಸಮಿಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಇಂಡೋ ಪೆಸಿಫಿಕ್ ರೀಜನ್ ಇದೆಯಲ್ಲ, ಅಲ್ಲಿ ಇರುವಂತಹ ಕಂಟ್ರೀಸ್ಗಳು ಈ ಒಂದು ಈಸ್ಟ್ ಏಷ್ಯಾ ಸಮಿಟ್ ಅಲ್ಲಿ ಜಾಯಿನ್ ಆಗಿವೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಪೊಲಿಟಿಕಲ್, ಸೆಕ್ಯೂರಿಟಿ ಮತ್ತೆ ಎಕನಾಮಿಕ್ ಚಾಲೆಂಜಸ್ಗಳನ್ನ ಡಿಸ್ಕಸ್ ಮಾಡೋದಕ್ಕೋಸ್ಕರ ಈಸ್ಟ್ ಏಷ್ಯಾ ಸಮಿಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಟೋಟಲ್ ಮೆಂಬರ್ ಕಂಟ್ರೀಸ್ ಬಂದ್ಬಿಟ್ಟು 16 ಮೆಂಬರ್ ಕಂಟ್ರೀಸ್ ಇದ್ದಾರೆ. ಈಸ್ಟ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ, ಸೌತ್ ಏಷ್ಯಾ ಮತ್ತೆ ಒಶಾನಿಯಾ ಇದೆಲ್ಲದ್ರ ಕಡೆಯಿಂದ ಕೂಡ ಜಾಯಿನ್ ಆಗಿದ್ದಾರೆ. 2011ರಲ್ಲಿ ಟೋಟಲ್ 18 ಕಂಟ್ರೀಸ್ಗಳಾಗುತ್ತೆ. ಅಂದ್ರೆ 2 ಎಕ್ಸ್ಟ್ರಾ ಹೊಸದಾಗಿ ಆಡ್ ಆಗುತ್ತೆ ಕಂಟ್ರೀಸ್ಗಳು. ಯಾವ್ದ್ಯಾವ್ದು ಅಂತ ಹೇಳಿದ್ರೆ US ಮತ್ತೆ ರಷ್ಯಾ, ಈ 2 ಕಂಟ್ರೀಸ್ಗಳು ಹೊಸದಾಗಿ ಆಡ್ ಆಗುತ್ತೆ. ಸೊ ಯಾವ್ಯಾವ ಕಂಟ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಕೊಳ್ಳೋಣ. ರಷ್ಯಾ, ಚೀನಾ, ಸೌತ್ ಕೊರಿಯಾ, ಜಪಾನ್, ವಿಯೆಟ್ನಾಂ, ಲಾವೋಸ್, ಕಂಬೋಡಿಯಾ, ಫಿಲಿಪೈನ್ಸ್, US, ಆಸ್ಟ್ರೇಲಿಯಾ, ಬ್ರುನೈ, ನ್ಯೂಜಿಲೆಂಡ್, ಇಂಡೋನೇಷ್ಯಾ, ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್, ಮಯನ್ಮಾರ್, ಇಂಡಿಯಾ. ಸೊ ಇದಿಷ್ಟು ಕಂಟ್ರೀಸ್ಗಳು ಕೂಡ ನೆನಪಿರ್ಬೇಕು, ಬಿಕಾಸ್ ಎಕ್ಸಾಮ್ ಅಲ್ಲಿ ಇಂಡಿಯಾ ಆಸ್ ಅ ಪಾರ್ಟ್ ಆಫ್ ಈಸ್ಟ್ ಏಷ್ಯಾ ಸಮಿಟ್ ಅಂತ ಕೇಳ್ತಾರೆ, ಮೆಂಬರ್ ಕಂಟ್ರಿಯೋ ಅಲ್ಲೋ ಅಂತ ಹೇಳ್ಬಿಟ್ಟು. ಸೊ ನೆನಪಿರ್ಬೇಕಾಗತ್ತೆ. ಅಂಡ್ ಆಲ್ಸೋ ಈ ಈಸ್ಟ್ ಏಷ್ಯಾ ಸಮಿಟ್ ಅಲ್ಲಿ ಇರುವಂತಹ ಕಂಟ್ರೀಸ್ಗಳು ಟೋಟಲ್ 54% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆಯೇ 58% ಆಫ್ ದ ಗ್ಲೋಬಲ್ GDP ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕೇಳ್ತಾರೆ. 54% ಆಫ್ ದ ಪಾಪ್ಯುಲೇಷನ್, ವರ್ಲ್ಡ್ಸ್ ಪಾಪ್ಯುಲೇಷನ್ ಆದ್ರೆ 58% ಆಫ್ ದ GDP ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಗ್ಲೋಬಲ್ ಫ್ರೇಮ್ವರ್ಕ್ ಆನ್ ಕೆಮಿಕಲ್ಸ್ ಫಂಡ್. ಸೊ ಇತ್ತೀಚೆಗೆ ಗ್ಲೋಬಲ್ ಫ್ರೇಮ್ವರ್ಕ್ ಆನ್ ಕೆಮಿಕಲ್ ಫಂಡ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಹೊಸದಾದಂತಹ ಪ್ರಾಜೆಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದೆ. ಸೇಫ್ ಅಂಡ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್
ಕೆಮಿಕಲ್ಸ್ ಮತ್ತೆ ವೇಸ್ಟ್ಗೋಸ್ಕರ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಗ್ಲೋಬಲ್ ಫ್ರೇಮ್ವರ್ಕ್ ಆನ್ ಕೆಮಿಕಲ್ ಫಂಡ್ ಅಂದ್ರೆ ಏನು ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಇದನ್ನ 2023ರಲ್ಲಿ ತರಲಾಯಿತು. ಯಾವಾಗ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಕೆಮಿಕಲ್ ಮ್ಯಾನೇಜ್ಮೆಂಟ್ ಸೆಪ್ಟೆಂಬರ್ 2023ರಲ್ಲಿ ಆಗಿದ್ದು. ಈ ಟೈಮಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾತಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡಿರೋದು ಅಂತ ಹೇಳಿದ್ರೆ ಕಂಟ್ರೀಸ್ ಮತ್ತೆ ಪ್ರಿಪೇರ್ ಮಾಡುವಂತಹ ಸ್ಟೇಕ್ ಹೋಲ್ಡರ್ಸ್ ಇವರಿಬ್ಬರಿಗೂ ಕೂಡ ಜಾಯಿಂಟ್ ಕೊಲಾಬರೇಷನ್ ಅಲ್ಲಿ ಕೆಮಿಕಲ್ಸ್ ನ ಪ್ರಿಪೇರ್ ಮಾಡುವಾಗ ಲೈಫ್ ಸೈಕಲ್ ಆಫ್ ದ ಕೆಮಿಕಲ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಅದರ ಪ್ರಾಡಕ್ಟ್ಸ್ ಮತ್ತೆ ವೇಸ್ಟ್ ಬಗ್ಗೆ ಕೂಡ ಅನಾಲಿಸಿಸ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಫಂಡ್ ನ ತಗೊಂಬರೋದು. ಸೊ ಮೇನ್ ಅಜೆಂಡಾ ಏನು? ಡೆವಲಪಿಂಗ್ ಕಂಟ್ರೀಸ್, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಮತ್ತೆ ಸ್ಮಾಲ್ ಐಲ್ಯಾಂಡ್ಸ್ಗಳು, ಡೆವಲಪಿಂಗ್ ಸ್ಟೇಟ್ಸ್ಗಳು ಮತ್ತೆ ಕಂಟ್ರೀಸ್ ವಿತ್ ಎಕಾನಮೀಸ್ ಇನ್ ಟ್ರಾನ್ಸಿಷನ್ ಅವ್ರಗಳಿಗೆ ಕೆಮಿಕಲ್ಸ್ಗಳನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಫಂಡ್ ನ ಕೊಡೋದಕ್ಕೋಸ್ಕರ ಈ ಒಂದು ಫಂಡ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಟೋಟಲ್ 28 ಗ್ಲೋಬಲ್ ಟಾರ್ಗೆಟ್ಸ್ ಇದೆ ಇದರಲ್ಲಿ. ಅಂಡ್ ಎಸ್ಪೆಷಲಿ ಇಟ್ ಫೋಕಸ್ ಆನ್ ಇಲ್ಲಿಗಲ್ ಟ್ರೇಡ್, ನ್ಯಾಷನಲ್ ಲೀಗಲ್ ಸಿಸ್ಟಮ್ಸ್ ಮತ್ತೆ ಹೈಲಿ ಹಜಾರ್ಡಸ್ ಪೆಸ್ಟಿಸೈಡ್ಸ್ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡುತ್ತೆ. ಅಂಡ್ ಇದನ್ನ 2035 ರಿಡ್ಯೂಸ್ ಮಾಡಬೇಕು, ರಿಡ್ಯೂಸ್ ಅಲ್ಲ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಸ್ಟೆಪ್ಸ್ಗಳನ್ನ ತಗೊಂಡ್ಬರ್ತಾ ಇದೆ. ಬ್ರಿಕ್ಸ್ ಲಿಟ್ರೇಚರ್ ಫೋರಮ್ 2024 ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಬಿಕಾಸ್ 2024 ಸೆಪ್ಟೆಂಬರಲ್ಲಿ ಕಾಜಾನ್ ಅಲ್ಲಿ, ಅಂದರೆ ಇಂದಿನ ಸ್ಲೈಡ್ಸಲ್ಲಿ ನಾವು ನೋಡ್ಕೊಂಡ್ರಿ ಬ್ರಿಕ್ಸ್ ಸಮಿತಿ ಎಲ್ಲಾಯಿತು, ಕಾಜ್ನಾ ರಷ್ಯಾದಲ್ಲಿ ಆಯ್ತಲ್ವಾ. ಸೊ ಹಾಗಾಗಿ ಅಲ್ಲಿ ಮೊದಲ ಬಾರಿಗೆ ಬ್ರಿಕ್ಸ್ ಲಿಟ್ರೇಚರ್ ಫೋರಮ್ ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಒಂದು ಫೋರಮಿನ ಮೂಲಕ ಬ್ರಿಕ್ಸ್ ನೇಷನ್ಸ್ ಆಗಿರುವಂತಹ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತೆ ಸೌತ್ ಆಫ್ರಿಕಾ ಈ ಕಂಟ್ರೀಸ್ಗಳಲ್ಲಿ ಕಲ್ಚರಲ್ ಕನೆಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಅಂಡ್ ಅಲ್ಲಿರುವಂತಹ ಲಿಟ್ರರಿ ಸೋರ್ಸ್ಗಳನ್ನ ಪ್ರಾಪರ್ ಆಗಿ ಅರೇಂಜ್ ಮಾಡಿಬಿಟ್ಟು ಅವರ ನಾಲೆಡ್ಜ್ಗಳನ್ನ ಶೇರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಈ ಒಂದು ಫೋರಮಿನ ಮುಖ್ಯ ಉದ್ದೇಶ. ಇದರ ಥೀಮ್ ಏನು ಅಂತ ಹೇಳಿದ್ರೆ ವರ್ಲ್ಡ್ ಲಿಟ್ರೇಚರ್ ಇನ್ ದ ನ್ಯೂ ರಿಯಾಲಿಟಿ, ಡಯಲಾಗ್ ಆಫ್ ಟ್ರೆಡಿಷನ್ಸ್, ನ್ಯಾಷನಲ್ ವ್ಯಾಲ್ಯೂ ಅಂಡ್ ಕಲ್ಚರ್. ಇದು ಈ 2024 ಥೀಮ್ ಆಗಿದೆ. ಭಾರತದಿಂದ ಶ್ರೀ ಮಾಧವ್ ಕೌಶಿಕ್ ಅವರು ಸಾಹಿತ್ಯ ಅಕಾಡೆಮಿ ಪ್ರೆಸಿಡೆಂಟ್ ಇವರು, ಹಾಗೆಯೇ ಸಾಹಿತ್ಯ ಅಕಾಡೆಮಿಯ ಸೆಕ್ರೆಟರಿ ಆಗಿರುವಂತಹ ಡಾಕ್ಟರ್ ಕೆ ಶ್ರೀನಿವಾಸ ರಾವ್ ಅವರು ಕೂಡ ಈ ಒಂದು ಫೋರಮ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಮೇಜರ್ ಹೈಲೈಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಪ್ಯಾನೆಲ್ ಡಿಸ್ಕಷನ್ ನ ಓಲ್ಗಾ ಟು ಗಂಗಾ, ಸೆಲೆಬ್ರೇಷನ್ ಆಫ್ ಟ್ರೆಡಿಷನ್ ಅಂಡ್ ಮಲ್ಟಿ ಕಲ್ಚರಲಿಸಮ್ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಅದು ಇಲ್ಲಿ ತುಂಬಾನೇ ಮುಖ್ಯ ಆಗತ್ತೆ. L69 ಗ್ರೂಪಿಂಗ್ ಅಂತ ಹೇಳಿದ್ರೆ ಇದರಲ್ಲಿ ಟೋಟಲ್ 42 ಡೆವಲಪಿಂಗ್ ನೇಷನ್ಸ್ಗಳು ಕೂಡಿವೆ, ವಿಚ್ ಇನ್ಕ್ಲೂಡ್ಸ್ ಇಂಡಿಯಾ ಆಲ್ಸೋ. ಸೊ ಡೆವಲಪಿಂಗ್ ಕಂಟ್ರೀಸ್ ಎಲ್ಲೆಲ್ಲಿಂದ ಜಾಯಿನ್ ಆಗಿದೆ ಅಂತ ಹೇಳಿದ್ರೆ ಆಫ್ರಿಕಾ, ಏಷ್ಯಾ, ಲ್ಯಾಟಿನ್ ಅಮೆರಿಕಾ, ಕೆರಿಬಿಯನ್ ಐಲ್ಯಾಂಡ್ಸ್ ಮತ್ತೆ ಪೆಸಿಫಿಕ್ ಈ ರೀಜನ್ಸ್ ಇಂದ ಆರ್ಗನೈಸ್ ಮಾಡ್ಕೊಂಡಿರುವಂತಹ ಒಂದು ಗುಂಪೆ L69 ಗ್ರೂಪಿಂಗ್ಸ್. ಸೊ ಇದನ್ನ ಮೊದಲಿಗೆ ಫಾರ್ಮೇಶನ್ ಮಾಡಿದ್ದು 2007 ಮತ್ತೆ 2008 ಸಮಯದಲ್ಲಿ. ಆ ಟೈಮಲ್ಲಿ L69 ಗ್ರೂಪ್ಸ್ಗಳನ್ನ ನೇಮ್ ಮಾಡಿ ಅದ್ರ ಡ್ರಾಫ್ಟ್ ಅನ್ನ ಫಾರ್ಮ್ ಮಾಡಿಬಿಟ್ಟು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಗೆ ಸಬ್ಮಿಟ್ ಮಾಡಿರ್ತಾರೆ. ಸೊ ಸಬ್ಮಿಟ್ ಆದ್ಮೇಲೆ ಫಾರ್ಮೇಶನ್ ಆಗುತ್ತೆ L69. ಸೊ L69 ಮೇನ್ ಫೋಕಸ್ ಏನು ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆ ಅಲ್ಲ, ಇದರಲ್ಲಿ ಡೆವಲಪಿಂಗ್ ಕಂಟ್ರೀಸ್ಗಳ ರೆಪ್ರೆಸೆಂಟೇಷನ್ ನ ಜಾಸ್ತಿ ಮಾಡೋದಕ್ಕೆ ಫೋಕಸ್ ಮಾಡೋದೇ ಈ ಒಂದು L69 ಗ್ರೂಪಿನ ಮುಖ್ಯ ಉದ್ದೇಶ ಆಗಿದೆ. ಸೊ ಯಾವ್ಯಾವ ಫಂಕ್ಷನ್ ಇದು ಮಾಡುತ್ತೆ ಅಂತ ಹೇಳಿದ್ರೆ ಸೆಕ್ಯೂರಿಟಿಯಲ್ಲಿ ಮೋರ್ ರೆಪ್ರೆಸೆಂಟೇಷನ್ ತಗೊಳ್ಳೋದಕ್ಕೋಸ್ಕರ ವರ್ಕ್ ಮಾಡುತ್ತೆ. ಮತ್ತೆ ಡೆವಲಪಿಂಗ್ ಕಂಟ್ರೀಸ್ ಎಸ್ಪೆಷಲಿ ಆಫ್ರಿಕನ್ ಕಂಟ್ರೀಸ್ಗಳನ್ನ ಸ್ಟ್ರೆಂಥನಿಂಗ್ ಮಾಡೋದಕ್ಕೆ ವರ್ಕ್ ಆಗುತ್ತೆ. ಇದರ ಜೊತೆಗೆ ಇನ್ನೊಂದು ಟಾಪಿಕ್ ಅನ್ನು ನೋಡೋಣ, ಅದು G4 ಗ್ರೂಪಿಂಗು. ಸೊ G4 ಗ್ರೂಪಿಂಗ್ ಅಂತ ಹೇಳಿದ್ರೆ 4 ದೇಶಗಳ ಕೋಯಲಿಷನ್ ಅಂತ ಹೇಳ್ಬಿಟ್ಟು ಯಾವ್ದ್ಯಾವ್ದಿದೆ ಅಂದ್ರೆ ಇಂಡಿಯಾ, ಬ್ರೆಜಿಲ್, ಜರ್ಮನಿ ಮತ್ತೆ ಜಪಾನ್. ಸೊ ಈ 4 ಕಂಟ್ರೀಸ್ಗಳು ಸೇರಿ ಮಾಡ್ಕೊಂಡಿರುವಂತಹ ಒಂದು ಕೋಯಲಿಷನ್ ಗ್ರೂಪಿಗೆ ನಾವು G4 ಗ್ರೂಪಿಂಗ್ ಅಂತ ಹೇಳಿ ಕರಿತೇವೆ. ಯಾತಕ್ಕೋಸ್ಕರ G4 ಗ್ರೂಪಿಂಗ್ ನ ಮಾಡ್ಕೊಂಡು ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ
ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ತಗೊಳ್ಬೇಕು ಅಂತ ಹೇಳ್ಬಿಟ್ಟು 2005ರಲ್ಲಿ G4 ಗ್ರೂಪ್ಸ್ ನ ಮಾಡ್ಕೊಳ್ತವೆ. ಪಾರ್ಟ್ 1 ವಿಡಿಯೋದಲ್ಲಿ ಇದಿಷ್ಟು IR ರಿಲೇಟೆಡ್ ಟು ಹೈ ಯೀಲ್ಡಿಂಗ್ ಏರಿಯಾಸ್ ಆಗಿದೆ. ಇನ್ನು ಉಳಿದಿರೋದನ್ನ ಪಾರ್ಟ್ 2 ಅಲ್ಲಿ ನೋಡ್ಕೊಳ್ಳೋಣ. ಅದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ.